ನಾನು ಯಾಕೆ ರಾಕಿಗೆ ಆಕ್ಸಿಡೆಂಟ್ ಮಾಡಲಿ? ಆಕ್ಸಿಡೆಂಟ್ಗೆ ನನ್ನ ಬೈಕ್ ಹೇಗೆ ಉಪಯೋಗಿಸ್ಕೊಂಡ್ರು, ನನ್ನ ಬಗ್ಗೆ ಅಭಿ ಅಣ್ಣ ವಸೋತ್ಗೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ, ಅಷ್ಟಕ್ಕೂ ಯಾಕೆ ಹೀಗಾಗ್ತಿದೆ? ಅಯ್ಯಯ್ಯೋ ದೇವ್ರೆ, ನಮ್ಮ ಯಜಮಾನ್ರಿಗೆ ಯಾಕಪ್ಪ ಹಿಂಗಾಯ್ತು? ಇವಾಗ ನಾನು ಏನ್ ಮಾಡ್ಲಪ್ಪ ಭಗವಂತ? ಯಾರಮ್ಮ ನೀನು? ನಾನು ಇವ್ರ ಹೆಂಡತಿ ಸರ್. ಇವರು ನನ್ನ ಗಂಡ, ನನ್ನ ಪತಿ ದೇವ. ನಾನು ನಿನ್ನ ಗಂಡ ಅಲ್ಲ. ಕೋರ್ಟು ನಮಗೆ ವಿಚ್ಛೇದನ ಕೊಟ್ಟಿದೆ. ಬಿಟ್ಟು ಹೋಗಿರೋದು ನಮ್ಮ ಶರೀರನೇ ಹೊರತು ನಮ್ಮ ಮನ್ಸಲ್ಲ ಅಖಿಲ್. ಅನ್ಕೊಂಡಿದ ತಕ್ಷಣ ಬೇರೆ ಆಗೋದಲ್ಲ ನಮ್ಮ ಅನುಬಂಧ. ಕಾನೂನು ನಮ್ಮನ್ನ ಬೇರೆ ಮಾಡ್ತು, ಆದ್ರೆ ಪ್ರೀತಿ ನಮ್ಮನ್ನ ಒಂದು ಮಾಡುತ್ತೆ. ನಾವು ಮೇಡ್ ಫಾರ್ ಈಚ್ ಅದರ್ ಅಖಿಲ್. ಸಾವು ಕೂಡ ನಮ್ಮನ್ನ ಬೇರೆ ಮಾಡೋದಕ್ಕಾಗಲ್ಲ. ಓವರ್ ಆಕ್ಟಿಂಗ್ ಮಾಡಬೇಡ. ಯಾಕೆ ಬಂದೆ? ರಾಕಿಗೆ ಆಕ್ಸಿಡೆಂಟ್ ಮಾಡಿರೋ ಕೇಸಲ್ಲಿ ನೀನ್ ಅರೆಸ್ಟ್ ಆಗಿದ್ಯಾ ಅಂತ ನಿನ್ನ ಸಮಾಧಾನ ಮಾಡಕ್ ಬಂದೆ ಅಖಿಲ್. ನಾನು ಈಗಷ್ಟೇ ಅರೆಸ್ಟ್ ಆಗಿದ್ದೀನಿ. ನೀನು ಆಗ್ಲೇ ಹೇಗೆ ಬಂದೆ? ಅಂದ್ರೆ ನಾನು ಅರೆಸ್ಟ್ ಆಗ್ತೀನಿ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ? ನನ್ನ ಅರೆಸ್ಟ್ ಹಿಂದೆ ನಿನ್ನ ಕೈವಾಡ ಏನಾದರೂ ಇದೆಯಾ? ಇಲ್ಲ ಅಖಿಲ್, ನಾನ್ಯಾಕೆ ನಿನ್ನ ಅರೆಸ್ಟ್ ಮಾಡಿಸ್ತೀನಿ? ಬೇರೆ ಆದ್ರೂ ಕೂಡ ನೀನ್ ನನ್ ಗಂಡನೇ. ಯಾವತ್ತಿಗೂ ನಾನು ನಿನ್ ಹೆಂಡ್ತಿನೇ. ಬಾಯ್ ಮುಚ್ಚು. ನಾನು ಅರೆಸ್ಟ್ ಆಗ್ತಿದ್ದೀನಿ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ಸುಮಂಗಲಿ ಆಂಟಿ ಫೋನ್ ಮಾಡಿ ಹೇಳಿದ್ರು, ತಕ್ಷಣ ಓಡ್ಕೊಂಡು ಬಂದೆ. ನಾನು ಅರೆಸ್ಟ್ ಆಗಿದ್ದು ನಿನಗೆ ಖುಷಿ ಆಗಿರ್ಬೇಕಲ್ವಾ? ನನ್ನ ನೋಡಿ ಆಡ್ಕೊಳಕ್ ಬಂದೆ ತಾನೆ? ಇದನ್ನ ಯಾರಾದ್ರೂ ಆಡ್ಕೋತಾರ ಅಖಿಲ್? ನಿನಗೆ ಹೀಗಾಯ್ತಲ್ಲ ಅಂತ ನಾನು ದುಃಖ ಪಡ್ತಿದ್ದೀನಿ. ನೋಡು, ನನ್ನ ಕಣ್ಣಲ್ಲಿ ಕೂಡ ನೀರ್ ಬರ್ತಿದೆ. ನಿನ್ನ ಮೊಸಳೆ ಕಣ್ಣೀರನ್ನ ನನ್ನ ಹತ್ರ ತೋರಿಸ್ಬೇಡ. ಹೋಗ. ನನ್ ಮೊಸಳೆ ಆದ್ರೆ ನೀನು ತೋಳ ಅಖಿಲ್. ನಿನ್ಗೆ ದಯ ದಾಕ್ಷಿಣ್ಯ ಏನೂ ಇಲ್ಲ. ಪ್ರೀತಿಸಿ ಮದ್ವೆ ಮಾಡ್ಕೊಂಡಿರೋಳ್ ಬಗ್ಗೆ ಕನಿಕರನೂ ಇಲ್ದೆ ವಿಚ್ಛೇದನ ಕೊಟ್ಟು ಉಟ್ಟು ಬಟ್ಟೆಲೆ ಮನೆಯಿಂದ ಆಚೆ ಹಾಕ್ದೆ. ಕಟ್ಕೊಂಡಿರೋ ಹೆಂಡತಿ ಕಣ್ಣು ಮುಂದೆ ಇರ್ಬೇಕಾದ್ರೇನೆ ಬೇರೆ ಹೆಣ್ಣಿನ ಜೊತೆ ಪ್ರಯಾಣ ಮುಂದುವರಿಸಿದೆ. ಅವಳಿಗೋಸ್ಕರ ನನ್ನನ್ನು ದೂರ ಮಾಡಿದೆ. ಈಗ ಆಸ್ತಿಗೋಸ್ಕರ ನಿನ್ ಸ್ವಂತ ಅಣ್ಣನ ಮಗನೇ ಸಾಯಿಸೋದಕ್ ನೋಡಿದೆ. ನೀನು ಅಪರಾಧಿ, ಕೊಲೆಗಾರ, ಮನುಷ್ಯತ್ವ ಇಲ್ದೇ ಇರೋ ಮೃಗ ನೀನು. ನಿನ್ ಮಗನ್ನ ಸಾಯಿಸ್ಬೇಕು ಅನ್ಕೊಂಡಿರೋ ಕೊಲೆಗಾರನ್ನ ಬೈತಿದ್ರೆ ನನಗೆ ಹೊಡಿತ್ಯಾ? ಇನ್ನೊಂದು ಮಾತು ಅಖಿಲ್ ಬಗ್ಗೆ ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ನೋಡಿದ್ರೆ ಎಸ್ ಐ ಅವ್ರೆ, ನಿಮ್ ಮುಂದೆನೆ ಸಾಯಿಸ್ಬಿಡ್ತೀನಿ ಅಂತ ನನಗೆ ಹೇಗೆ ಹೆದರ್ಸ್ತಿದ್ದಾಳೆ. ಈಗಿಂದೀಗ್ಲೇ ಈ ಮಹಾತಾಯಿನೂ ಅರೆಸ್ಟ್ ಮಾಡಿ ಒಳಗಾಕಿ. ಮರ್ಯಾದೆಯಿಂದ ಇಲ್ಲಿಂದ ಹೋಗ್ತೀಯ ಇಲ್ವೋ? ಏನ್ ಹೆದರ್ಸ್ತಿದ್ದೀರಾ? ಇದೇನ್ ನಿಮ್ಮನೆ ಅಲ್ಲ. ಮನೆ ಅಲ್ಲ ಅಂತಾನೆ ನಾನು ಶೇಟಲ್ಲಿ ಅವ್ರ ಮಾತಲ್ಲಿ ಹೇಳಿದ್ರು. ಇಲ್ಲ ಅಂದ್ರೆ ಕತ್ತು ಹಿಡಿದು ಆಚೆ ತಾಳ್ತಿದ್ದೆ. ಏನ್ ಎಸ್ ಐ ಅವರೇ ಈ ದೌರ್ಜನ್ಯ? ನಿಮ್ ಕಣ್ ಮುಂದೆನೆ ಇಂಥ ಅನ್ಯಾಯ ನಡೀತಿದ್ರೆ ನೀವ್ ಯಾಕೆ ನೋಡ್ಕೊಂಡು ಸುಮ್ಮನಿದ್ದೀರಾ? ನ್ಯೂಸನ್ಸ್ ಮಾಡದೆ ಹೋಗಮ್ಮ. ಅವರು ನಿಮ್ಗೆ ಡೈವರ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಇನ್ನು ಯಾಕಿಲ್ಲಿದ್ದೀರಾ? ಹೋಗಿ. ಅಖಿಲ್, ಆ ಮಾತನ್ನೆಲ್ಲ ನಿನ್ ತಲೆಗೆ ಹಾಕೋಬೇಡ. ನೀನೇನು ಅಂತ ನಮಗ್ ಗೊತ್ತು. ನೀನ್ ಆಕ್ಸಿಡೆಂಟ್ ಮಾಡಿದ್ಯಾ ಅಂತ ಆ ದೇವ್ರು ಬಂದು ಹೇಳಿದ್ರು ನಾವು ನಂಬಲ್ಲ. ರಾಕಿ ನನ್ನ ತಮ್ಮನ ಥರದೋನದ್ಕೆ, ಅಂಥದ್ರಲ್ಲಿ ನಾನು ರಾಕಿಗೆ ತುಂಬ ನೋವಾಗ್ತಿದೆ ಅಣ್ಣ. ಮಾಡಿದಿರೋ ತಪ್ಪಿಗೆ ಆರೋಪ ಬಂತು. ಇದು ಬರೀ ಆರೋಪ ಮಾತ್ರ, ನಿಜ ಅಲ್ಲ ಅಂತ ನಮಗೂ ಗೊತ್ತು. ನೀನು ಬೇಜಾರು ಮಾಡ್ಕೋಬೇಡ. ನಿನಗೋಸ್ಕರ ಲಾಯರ್ ಹತ್ರ ಮಾತಾಡಿದ್ದೀನಿ. ಅವರು ಬೇಲ್ಗೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಕಣ್ರಿ.
ಲಾಯರ್ ಸರ್, ಏನಾಯ್ತು? ಬೇಲ್ ಸಿಕ್ತಾ? ಇಲ್ಲ ಮೇಡಮ್, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗಿರೋದ್ರಿಂದ ಸ್ಟೇಷನ್ ಬೇಲ್ ಕೊಡೋಕ್ಕೂ ಕೂಡ ಆಗಲ್ಲ ಅಂದ್ರು. ಮತ್ತೆ ಏನು ಮಾಡೋದು ಲಾಯರ್ ಸರ್? ಈಗ ಕೋರ್ಟಲ್ಲೇ ಬೇಲ್ ತಗೋಬೇಕು ಸರ್. ನಾಳೆವರೆಗೂ ಅಖಿಲ್ ಸ್ಟೇಷನಲ್ಲೇ ಇರಬೇಕಾಗಿ ಬರುತ್ತೆ. ಸಾರಿ ಕಣೋ, ಇವತ್ತೊಂದಿನ ನಿನ್ನ ಸ್ಟೇಷನಲ್ಲಿರೋ, ನಾಳೆನೇ ನಿನ್ನ ಆಚೆ ಕರ್ಕೊಂಡು ಬರ್ತೀನಿ. ಪರವಾಗಿಲ್ಲ ಅಣ್ಣ, ನಾನು ತಪ್ಪು ಮಾಡಿಲ್ಲ ಅಂತ ನೀವು ಅದಕ್ಕೆ ನಂಬಿದ್ರೆ ಸಾಕು. ನಿನ್ ಮೇಲೆ ನನ್ಗ ನಂಬಿಕೆ ಇದೆ ಅಖಿಲ್. ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಕಂಡು ಹಿಡಿತೀವಿ. ನಾಳೆ ನಿನ್ನ ಆಚೆ ಕರ್ಕೊಂಡು ಬರ್ತೀವಿ ಅಖಿಲ್. ಧೈರ್ಯವಾಗಿರು. ಥ್ಯಾಂಕ್ ಯು ಅದಕ್ಕೆ. ಇವಾಗ ದುಃಖಪಟ್ಟು ಏನಮ್ಮ ಪ್ರಯೋಜನ? ಇಂಥದ್ದೇನೋ ಆಗುತ್ತೆ ಅಂತ ನನಗೆ ಬೆಳಿಗ್ಗೆನೆ ಗೊತ್ತಾಯ್ತು. ಅಖಿಲ್ ಅರೆಸ್ಟ್ ಆಗ್ತಾರೆ ಅಂತ ನಿನಗೆ ಮೊದಲೇ ಗೊತ್ತಿತ್ತ ದಮಯಂತಿ? ಅರೆಸ್ಟ್ ಅಂತ ಅಲ್ಲ, ಆದ್ರೆ ಅಖಿಲ್ಗೆ ಏನೋ ಅಪಾಯ ಆಗುತ್ತೆ ಅಂತ ನನಗೆ ಬೆಳಿಗ್ಗೆನೆ ಅರ್ಥ ಆಯ್ತು ಅಣ್ಣ. ನಿನಗದೆಲ್ಲ ಹೇಗೆ ಗೊತ್ತಾಯ್ತು ದಮಯಂತಿ? ಇನ್ನೇನಮ್ಮ ಇದೆ, ಅಖಿಲ್ ಎದ್ದಿದ ತಕ್ಷಣ ಈ ನಂದಿನಿ ಮುಖನೇ ನೋಡ್ದ. ಆಗ್ಲೇ ಅಖಿಲ್ಗೇನೋ ಒಂದಾಗುತ್ತೆ ಅಂತ ಅನ್ಕೊಂಡೆ. ಗುಡ್ ಮಾರ್ನಿಂಗ್ ಭಾವ. ಗುಡ್ ಮಾರ್ನಿಂಗ್ ನಂದಿನಿ. ಇವತ್ತು ಎದ್ದಿದ ತಕ್ಷಣ ನೀನ್ ನನ್ ಮುಖನೇ ನೋಡಿದ್ ಭಾವ. ಇವತ್ತು ಇಡೀ ದಿನ ನಿನಗೆ ಒಳ್ಳೇದಾಗತ್ತೆ. ಅಂದ್ರೆ ನನ್ ತಂಗಿ ಕೆಟ್ಟೋಳ ದಮಯಂತಿ? ಮತ್ತಿನ್ನೇನು, ಅಖಿಲ್ ಯಾಕೆ ಅನ್ಯಾಯವಾಗಿ ಅರೆಸ್ಟ್ ಆಗ್ತಿದ್ದ? ಮಾಡ್ದಿರೋ ತಪ್ಪಿಗೆ ಸ್ಟೇಷನ್ಗೆ ಯಾಕೆ ಹೋಗ್ತಿದ್ದ? ಕೆಲವ್ರ ಮುಖನೇ ಅಂತದ್ದು. ಬೆಳಿಗ್ಗೆ ಆ ಮುಖ ನೋಡಿದ್ರೇನೆ ಅನಿಷ್ಟ. ಇವಳ್ಯಾಕೆ ಹೋಗಿ ಹೋಗಿ ನಂದಿನಿ ಮೇಲೆ ಬಿದ್ಲಲ್ಲ? ಹಾಗೆ ಮಾತಾಡೋದು ಕರೆಕ್ಟ್ ಅಲ್ಲ ದಮಯಂತಿ. ನಿಂಗೂ ಒಬ್ಳು ಮಗಳಿದ್ದಾಳೆ, ಅವಳ ಬಗ್ಗೆ ಯಾರಾದರೂ ಹಾಗೆ ಮಾತಾಡಿದ್ರೆ ನಿನ್ಗೆ ಹೇಗೆ ಅನ್ಸತ್ತೆ? ಅಯ್ಯೋ, ನನ್ ಮಗಳಿಗೇನಣ್ಣ, ಮಹಾಲಕ್ಷ್ಮಿ ತರ ಇದ್ದಾಳೆ. ಇವಳ ಮುಖ ಯಾರೇ ನೋಡಿದ್ರು ಅದೃಷ್ಟನೇ ಬರೋದು. ಶಿವನಿನ ಹೆಚ್ಚು ನಂದಿನಿನ ಕಮ್ಮಿ ಅನ್ನೋದು ಪದ್ಧತಿ ಅಲ್ಲ ದಮಯಂತಿ. ಅಖಿಲ್ ಬೆಳಿಗ್ಗೆನೆ ಶಿವಾನಿ ಮುಖ ನೋಡಿದಿದ್ರೆ ಹೀಗ ಆಗ್ತಾನೆ ಇರ್ಲಿಲ್ಲಮ್ಮ. ನಿನ್ಗೆ ನಿನ್ ಮಗಳು ಹೆಚ್ಚಾಗಿರ್ಬೋದು, ನನ್ ತಂಗಿಗೇನಾದ್ರೂ ಅಂದ್ರೆ ಸುಮ್ನಿರಲ್ಲ ದಮಯಂತಿ. ಅದಕ್ಕೆ ಏನಾಯ್ತು? ನೋಡು ಅಭಿ, ಅಖಿಲ್ ಬೆಳಗ್ಗೆ ನಂದಿನಿ ಮುಖ ನೋಡಿದ್ದಕ್ಕೇನೆ ಅಖಿಲ್ ಅರೆಸ್ಟ್ ಆಗಿದ್ದು ಅಂತ ದಮಯಂತಿ ಆರೋಪ ಮಾಡ್ತಿದ್ದಾಳೆ. ಅದ್ಯಾಕೆ ಹಾಗೆ ಮಾತಾಡ್ತಿದ್ಯಾ ದಮಯಂತಿ? ನಂದಿನಿ ಬಂದಿದ್ದು ಅಖಿಲ್ಗೆ ಟ್ರೀಟ್ಮೆಂಟ್ ಮಾಡಕ್ಕೆ. ಅವಳಿಂದಾನೇ ಅಖಿಲ್ ಬೇಗ ಹುಷಾರಾಗಿದ್ದು. ಈಗ ಅವಳಿಂದಲೇ ಅಖಿಲ್ ಅರೆಸ್ಟ್ ಆಗಿದ್ದು. ಬಾಯಿ ಮುಚ್ಚು ದಮಯಂತಿ. ಬಾಯಿಗೇನು ಬರುತ್ತೋ ಅದನ್ನು ಮಾತಾಡ್ಬೇಡ. ನಂದಿನಿ ನಿನ್ ಮಗಳ ಥರ ದಮಯಂತಿ, ಸುಮ್ನೆ ಅವಳ ಮೇಲೆ ಆರೋಪ ಮಾಡ್ಬೇಡ. ಆದ್ರೆ ನನ್ ಮಗಳು ಅಂತವಳಲ್ಲ. ಆದ್ರೂ ಪಾಪಿ ಸಮುದ್ರ ಹೊಕ್ರು ಮೊಣಕಾಲುದ್ದ ನೀರು ಅಂದಂಗೆ ಒಬ್ಬೊಬ್ರು ಕಾಲ್ಗುಣ ಮುಖಲಕ್ಷಣ ಒಳ್ಳೇದಲ್ಲ. ಇವಳಿಗೇನಾದ್ರೂ ಹುಚ್ಚ? ಇಷ್ಟು ಜನ ಹೇಳಿದ್ರು ಹಿಡ್ದಿರೋ ಹಠ ಬಿಡದೆ ಹೇಳಿದ್ದೆ ಹೇಳ್ತಿದ್ದಾಳಲ್ಲ. ಇನ್ನು ಸಾಕು ನಿಲ್ಸು ದಮಯಂತಿ. ನಾಲ್ಗಿನ ಹದ್ದು ಬಸ್ತಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಹೋಗಿರೋ ಕೆಲಸ ಏನಾಯ್ತು ಅಭಿ? ಲಾಯರ್ನ ಭೇಟಿ ಮಾಡಿದ್ರ? ಬೇಲ್ ಬಗ್ಗೆ ಏನಾಯ್ತು? ಅಖಿಲ್ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿದಾರಣ್ಣ. ಬೇಲ್ ಸಿಗೋದು ಕಷ್ಟ ಅಂತಿದ್ದಾರೆ. ಮತ್ ಹೇಗಬಿ? ಅಖಿಲ್ ಇವತ್ತು ಸ್ಟೇಷನ್ ಅಲ್ಲೇ ಇರ್ಬೇಕಾ? ಹೌದಕ್ಕ. ನಾಳೆ ಅಖಿಲ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಈಗ ನಾವೇನು ಮಾಡಕ್ಕಾಗಲ್ವಾ ಅಭಿ? ಅಖಿಲ್ನ ಬಿಡ್ಸಕ್ಕಾಗಲ್ವಾ? ನಿಜವಾದ ಅಪರಾಧಿ ಸಿಗೋವರೆಗೂ ಅಖಿಲ್ನ ಬಿಡ್ಸಕ್ಕಾಗಲ್ಲಮ್ಮ. ನಿಜವಾದ ಅಪರಾಧಿನ ಹೇಗೆ ಹಿಡಿಯೋದು ಅಭಿ? ಅವನು ಎಲ್ಲಿದ್ದಾನಂತ ಹೇಗೆ ಗೊತ್ತು?
ಕಡೆ ಪಕ್ಷ ಅವ್ನ ಮುಖನೂ ನಮ್ಗೆ ಗೊತ್ತಿಲ್ಲ. ಆಕ್ಸಿಡೆಂಟ್ ಮಾಡಿ ಓಡ್ ಹೋದವನು ಎಲ್ಲೆಲ್ಲಿ ಹೋಗಿದ್ದಾನೋ ಆ ಏರಿಯಾದಲ್ಲಿರೋ ಎಲ್ಲ CCTV ಕ್ಯಾಮರಾ ಫುಟೇಜ್ಗಳನ್ನ ಡಿಪಾರ್ಟ್ಮೆಂಟಲ್ಲಿ ಗೊತ್ತಿರೋ ವ್ಯಕ್ತಿ ಮೂಲಕ ತರಿಸ್ತಾ ಇದ್ದೀನಣ್ಣ. ನಮಸ್ತೆ ಸರ್. ನಮಸ್ತೆ. ನಾನು ಹೇಳಿದ್ನಣ್ಣ ಅವನೇ. ನಾನು ಹೇಳಿದ ಫುಟೇಜ್ ತಂದಿದ್ದೀನಿ ಸರ್. ಕೊಡಿ. ತಗೊಳ್ಳಿ ಸರ್. ಎಲ್ಲ ಇದೆಯಲ್ಲ? ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಸರ್. ಸರ್, ಲ್ಯಾಪ್ಟಾಪ್ ತಗೊಂಬನ್ನಿ. ಆಕ್ಸಿಡೆಂಟ್ ಮಾಡ್ದವನ್ನ ಟ್ರಾಫಿಕ್ ಪೊಲೀಸರು ನಿಲ್ಲಿಸಿ ಏನೋ ಕೇಸ್ ಮೇಲೆ ಫೈನ್ ಹಾಕ್ತಿದ್ದಾರೆ. ಎಸ್, ಅವ್ನು ಸಿಕ್ಕಾಕೊಂಡ ಅಭಿ. ಟ್ರಾಫಿಕ್ ಪೊಲೀಸರು ಚಲನ್ ಬರೀತಾ ಇದ್ದಾರೆ. ಅವ್ರ ಹತ್ರ ಹೋಗಿ ಕೇಳಿದ್ರೆ ಚಲನ್ ಲಿಸ್ಟಲ್ಲಿ ಅವ್ರ ಡೀಟೇಲ್ಸ್ ಸಿಗತ್ತೆ. ಅದರಿಂದ ಅವನ್ನ ಹಿಡಿಬೋದು. ತುಂಬ ಒಳ್ಳೆ ಐಡಿಯಾ ಅಣ್ಣ. ಹೊಸವ್ರೆ, ನಾವೀಗಲೇ ಟ್ರಾಫಿಕ್ ಪೊಲೀಸ್ನ ಮೀಟ್ ಮಾಡಬೇಕು. ಬನ್ನಿ. ಹೋಗಿ ಬರ್ತೀನಣ್ಣ. ಭಗವಂತ, ನನ್ನ ಮಗನ ಕ್ಷೇಮವಾಗಿ ಆಚೆ ಕರ್ಕೊಂಡು ಬಾ. ನನ್ನ ಮಗನ ಬಿಡಿಸು. ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಸರ್. 3 days ಬ್ಯಾಕ್ ಈ ಜಂಕ್ಷನಲ್ಲಿ ನೀವು ಒಬ್ಬ ಬೈಕ್ ಪರ್ಸನ್ಗೆ ಫೈನ್ ಹಾಕಿದ್ರಿ. ನೋಡಿ, ಇದೇ ಬೈಕು. ಆ ವ್ಯಕ್ತಿ ಬಗ್ಗೆ ಗೊತ್ತಾದರೆ ಸ್ವಲ್ಪ ಹೇಳ್ತೀರಾ ಪ್ಲೀಸ್? ನೀವ್ಯಾರು? ಆ ಬೈಕ್ ಡ್ರೈವ್ ಮಾಡ್ದವನು ನನ್ನ ಮಗನ್ಗೆ ಆಕ್ಸಿಡೆಂಟ್ ಮಾಡಿ ಓಡ್ ಹೋಗಿದ್ದಾನೆ. ಅವನ್ನ ಹಿಡಿಬೇಕು. ನಾವು ದಿನ ತುಂಬಾ ಜನಕ್ಕೆ ಫೈನ್ ಹಾಕ್ತೀವಿ. ಅವರಲ್ಲಿ ಯಾರು ಅಂತ ಹೇಳಕ್ಕಾಗತ್ತೆ? ನೀವು ಫೈನ್ ಬರೆದಿರೋ ಚಲನಲ್ಲಿ ಆ ಬೈಕ್ ನಂಬರು, ಆ ವ್ಯಕ್ತಿ ಡೀಟೇಲ್ಸ್ ಇರುತ್ತಲ್ವಾ, ಅದನ್ನು ನೋಡಿ ಹೇಳಿ ಪ್ಲೀಸ್. ಆಗಲ್ಲ ಸರ್, ಈಗ ನಾನು ಡ್ಯೂಟಿಲಿದ್ದೀನಿ. ಪ್ಲೀಸ್, ಸ್ವಲ್ಪ ಅರ್ಜೆಂಟ್ ಇದೆ. ನೀವು ಅವ್ನ ಡೀಟೇಲ್ಸ್ ಹೇಳಿದ್ರೆ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸರ್. ಈಗ ಟೈಮ್ ಇಲ್ಲ ಮೇಡಮ್, ಆಮೇಲೆ ಬನ್ನಿ. ಹೋಗಿ ಹೋಗಿ. ಏ ರಾಜು ಸರ್. ಏನದು ಗಲಾಟೆ? ಹಲೋ ಅಭಿರಾಮ್. ಜಯದೇವ್ ನನ್ನ ಫ್ರೆಂಡ್ ಕಣ್ರಿ. ಬನ್ನಿ ಹೊಸವ್ರೆ. ಹಾಯ್ ಜಯದೇವ್. ಹಾಂ ಹಾಂ. ನೀನೇನಿಲ್ಲಿ? ಏನು ವಿಷಯ? ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲ ಜಯದೇವ್, ನನಗೊಬ್ಬ ವ್ಯಕ್ತಿ ಡೀಟೇಲ್ಸ್ ಬೇಕಿತ್ತು. 3 days ಬ್ಯಾಕ್ ಇದೇ ಸರ್ಕಲಲ್ಲಿ ಆ ವ್ಯಕ್ತಿಗೆ ನೀವು ಫೈನ್ ಹಾಕಿದ್ದೀರಾ. ಆ ಬೈಕ್ ನಂಬರ್ ನಮ್ಮ ಹತ್ರ ಇದೆ. ನೀವು ಬರೆದಿರೋ ಚಲನಲ್ಲಿ ಆ ಬೈಕ್ ಓನರು, ಅವ್ರ ಡೀಟೇಲ್ಸ್ ಇರುತ್ತಲ್ವಾ? ಖಂಡಿತ ಎಲ್ಲ ಡೀಟೇಲ್ಸ್ನೂ ಕೊಡ್ತೀನಿ. ಪ್ಲೀಸ್ ಸರ್, ಚಲನ್ ಬುಕ್ ನೋಡಿ ಅವನ ವಿವರಗಳನ್ನ ನಮಗೆ ಹೇಳಿ. ಅವನು ನಮ್ಮ ಮಗನ್ಗೆ ಆಕ್ಸಿಡೆಂಟ್ ಮಾಡಿ ಓಡ್ ಹೋಗಿದ್ದಾನೆ. ಐ ಆಮ್ ಸಾರಿ ಅಭಿರಾಮ್. ರಾಜು ಸರ್, ಆ ಚಲನ್ ಬುಕ್ ತಗೊಂಡ್ ಬಾ. ಸರಿ ಸರ್. ತಗೊಳ್ಳಿ ಸರ್. ಹೌದು, ಹೊಸ ಬುಕ್ ತಂದಿದ್ಯಲ್ಲ, 3 days ಬ್ಯಾಕ್ ಬುಕ್ ತಗೊಂಡ್ ಬಾ. ನೆನ್ನೆಗೆ ಮಂತ್ ಎಂಡ್ ಆಯ್ತಲ್ವ ಸರ್, ಆ ಬುಕ್ನ ಸ್ಟೇಷನ್ಲಿ ಇಟ್ಟಿದ್ದೀನಿ. ಈ ಬುಕ್ ಈ ತಿಂಗಳದು. ಓಕೆ, ಸಾರಿ ಅಭಿರಾಮ್. ನೀವು ನಾಳೆವರೆಗೂ ವೆಯ್ಟ್ ಮಾಡ್ತೀರಾ? ಸ್ಟೇಷನಿಂದ ಲಾಸ್ಟ್ ಮಂತ್ ಚಲನ್ ಬುಕ್ನ ತರಿಸಿ ಅವನ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ಜಯದೇವ್. ಪ್ಲೀಸ್ ಮರ್ತೋಗ್ಬೇಡ, ನಾಳೆ ಬೆಳಗ್ಗೆ ಬರ್ತೀನಿ. ಶೋರ್. ಏನೇ ಆಗಲಿ ಒಂದ್ಸರಿ ನಾಳೆ ಬರೋಕ್ಕೂ ಮುಂಚೆ ನನಗೊಂದ್ಸರಿ ಕಾಲ್ ಮಾಡ್ಕೊಂಡು ಬಾ. ಶೋರ್. ಥ್ಯಾಂಕ್ ಯು ಸರ್. ನಾಳೆ ಇಷ್ಟೊತ್ತಿಗೆ ಅವನು ಯಾರು ಅಂತ ಗೊತ್ತಾಗುತ್ತಲ್ವೇನ್ರಿ? ತಕ್ಷಣ ಅವನ್ನ ಒಳಗೆ ಹಾಕ್ಸಿ ಆ ಕಿಲ್ನ ಹೊರಗೆ ಕರ್ಕೊಂಡು ಬರಬೇಕು. ಎಕ್ಸಾಕ್ಟ್ಲಿ. ಸರಿ ಜಯದೇವ್. ಓಕೆ, ಬರ್ತೀನಿ. ಮೈ ಪ್ಲೇಷರ್. ಹಲೋ. ಆ ಮನೇಲಿದ್ದಾಗ ವಸು ಅಕ್ಕನ ಕೈಲಿ ಹೊಡೆಸ್ಕೊಂಡೆ. ಆಚೆ ಬಂದ ಮೇಲೂ ಹೊಡೆಸ್ಕೋತಾನೆ ಇದ್ದೀನಿ. ಛೇ, ನಾನು ಒಂದ್ ಅನ್ಕೊಂಡು ಹೋದ್ರೆ ಇನ್ನೊಂದೇನೋ ಆಗ್ತಿದೆ. ವಸು ಅಕ್ಕಂಗೆ ಏನಾದ್ರೂ ಮಾಡ್ಬೇಕು. ಏನ್ ಹಾರಿಕಾ, ಇನ್ನು ಸ್ಟೇಷನಲ್ಲಿ ನಡೆದಿರೋದ್ರ ಬಗ್ಗೆನೇ ಯೋಚಿಸ್ತಿದ್ಯಾ?
ಮರೆಯಕ್ಕಾಗ್ತಿಲ್ಲ ಮ್ಯಾಮ್. ನನ್ನ ಮನ್ಸಿಗೆ ಹಿಂಸೆ ಆಗ್ತಿದೆ. ಯಾರಾದ್ರೂ ನಮಗ್ ಹೊಡೆದ್ರೆ ಹಾಗೆ ಇರುತ್ತೆ. ವಸು ಅಕ್ಕ ನನಗೆ ಒಂದು ಸಲ ಅಲ್ಲ, ತುಂಬಾ ಸಲ ಹೊಡೆದಿದ್ದಾಳೆ. ಪ್ರತಿ ಸಲ ಅವಳಿಂದ ನಾನೇ ಏಟ್ ತಿಂದಿದ್ದೀನಿ. ವಸು ಅಕ್ಕಂಗೆ ಏನ್ ಮಾಡಿದ್ರೂ ಪಾಪ ಬರಲ್ಲ. ವಸುನ್ ಏನ್ ಮಾಡ್ಬೇಕು ಅಂತಿದ್ಯಾ? ಏನಾದ್ರೂ ಮಾಡ್ಬೇಕು ಮ್ಯಾಮ್. ಏನಾದ್ರೂ ಅಂದ್ರೆ? ವಸು ಅಕ್ಕ ಜೀವನ ಪೂರ್ತಿ ಮರಿದೇ ಇರೋ ಥರ ಬುದ್ಧಿ ಕಲಿಸ್ಬೇಕು. ಮತ್ತೆ ನನ್ನ ತಂಟೆಗೆ ಬರ್ದಿರೋ ಹಾಗೆ ಮಾಡ್ಬೇಕು. ನನ್ನ ನೋಡಿದ್ರೇನೆ ವಸು ಅಕ್ಕ ನಡಗು ಹೋಗ್ಬೇಕು. ವಸು ಮೇಲೆ ತುಂಬಾ ದ್ವೇಷ ಇಟ್ಕೊಂಡಿದ್ಯೆ. ವಸು ಅಕ್ಕ ನನಗೆ ಎಂಥ ಅನ್ಯಾಯ ಮಾಡಿದಾಳೆ ಅಂತ ನಿಮಗ್ ಗೊತ್ತಿಲ್ಲ ಮ್ಯಾಮ್. ಎಷ್ಟು ಸಲ ನನಗೆ ಹೊಡೆದು ಅವಮಾನ ಮಾಡಿದಾಳೆ. ಕಡೆಗೆ ನನ್ನ ವಿಚ್ಛೇದನ ವಿಷಯದಲ್ಲಿ ನನಗೆ ನಂಬಿಕೆ ದ್ರೋಹ ಮಾಡಿದಾಳೆ. ಅಂಥವಳನ್ನ ಸುಮ್ಮನೆ ಬಿಡಬಾರ್ದು. ಆ ವಸು ಮೇಲೆ ನನಗೂ ಕೋಪ ಇದೆ. ಆಸ್ತಿಗೂ ವಸು ಸೈನ್ಗೂ ನನ್ನ ಗಂಡ ಗಂಟು ಹಾಕಿದ್ದಾನೆ. ನನಗೆ ಮಕ್ಕಳಿಲ್ಲ ಅಂತ ಆಸ್ತಿ ಪೂರ್ತಿ ರಾಕಿ ಹೆಸರಿಗೆ ಬರ್ದಿದ್ದಾನೆ. ನಾವಿಬ್ರು ಸೇರಿ ಆ ವಸು ಮೇಲೆ ಸೇಡ್ ತೀರ್ಸ್ಕೊಳ್ಳೋಣ. ಓಕೆ ಮ್ಯಾಮ್. ನನಗೆ ಒಂದು ಹೆಲ್ಪ್ ಮಾಡಿ. ನಿಮಗ್ ಸಿಗೋ ಆಸ್ತಿಲಿ ನನಗ್ ಪಾಲ್ ಕೊಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ವಸು ಅಕ್ಕಂಗ್ ಒಂದು ಗತಿ ಕಾಣಿಸ್ಬೇಕು. ಅವಳು ನನ್ನ ಕಾಲ್ ಕೆಳಗ್ ಬಿದ್ದು ಅಳಬೇಕು. ಖಂಡಿತ. ಆಸ್ತಿಲಿ ನಿನಗೆ ಶೇರ್ ಕೂಡ ಕೊಡ್ತೀನಿ. ವಸು ಮೇಲೆ ಸೇಡ್ ತೀರ್ಸ್ಕೊಳ್ಳೋಕ್ಕೆ ಪ್ಲಾನ್ ಕೂಡ ಕೊಡ್ತೀನಿ. ನೀನ್ ಆಸೆ ಪಟ್ಟಂಗೆ ವಸು ನಿನ್ ಕಾಲ್ ಕೆಳಗ್ ಬೀಳೋ ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಹೊಟ್ಟೆಲಿ ಇಲಿಗಳು ಓಡಾಡ್ತಾ ಇವೆ. ಅಖಿಲ್ ಅರೆಸ್ಟ್ ಆಗಿದ್ದಾನೆ ಅಂತ ಇವತ್ಯಾರು ಊಟ ಮಾಡೋ ಹಾಗಿಲ್ಲ ಅನ್ಸುತ್ತೆ. ನನ್ನ ಪರಿಸ್ಥಿತಿ ಏನೋ? ಇವತ್ ರಾತ್ರಿ ಉಪವಾಸನಾ? ಅಪ್ಪ, ವಸು ಅಡಿಗೆ ಮಾಡಿದಾಳೆ. ಹಸ್ಕೊಂಡಿರೋ ತಪ್ತು. ಅವಳು ಕರೆದ ತಕ್ಷಣ ಹೋಗಿ ಊಟಕ್ಕೆ ಕೂತ್ಕೊಂಡ್ಬಿಡ್ಬೇಕು. ಭಾವ, ಏನಂದ್ರೆ ಊಟಕ್ಕೆ ಬನ್ನಿ. ನನಗೆ ಹಸುವಿಲ್ಲ ಕಣಮ್ಮ. ತಲೆನೋತಾ ಇದೆ, ನನಗೆ ಬೇಡ. ಊಟ ಮಾಡಿ ರೆಸ್ಟ್ ತಗೊಳ್ರಿ. ಹೋಗಿ ಮಿಕ್ಕವ್ರನ್ನೆಲ್ಲ ಕರಿತೀನಿ. ಪಾವನಿ ನಂದಿನಿ ಎಲ್ಲಿ? ಕರ್ಕೊಂಡ್ ಬರ್ತೀನತ್ತೆ. ಇದೇನಿದು? ಎಲ್ರನ್ನೂ ಕರೆದು ನನ್ನ ಕರಿತಿಲ್ವಲ್ಲ? ಅಕ್ಕ, ನಂದಿನಿ, ಊಟಕ್ಕೆ ಬನ್ನಿ. ಈಗ ನನ್ಗೇನು ಬೇಡ ವಸು. ನಂಗೂ ಹಸುವಾಗ್ತಿಲ್ಲ ಅಕ್ಕ. ಯಾಕಿಲ್ಲ? ದಮಯಂತಿ ಆಡಿದ ಮಾತಿಗೆ ಬೇಜಾರು ಮಾಡ್ಕೊಂಡ್ಯಾ? ಅಖಿಲ್ ಭಾವ ನನ್ನ ಮುಖ ನೋಡಿದ್ರಿಂದ ಅನಿಷ್ಟ ಆಯ್ತು ಅಂದ್ರೇನಕ್ಕ? ಅವರು ಹಳ್ಳಿಯಿಂದ ಬಂದಿದ್ದಾರೆ ನಂದಿನಿ. ಅಲ್ಲಿರೋ ಆಚಾರಗಳನ್ನ ಇಲ್ಲಿ ಅಪ್ಲೈ ಮಾಡ್ತಿದ್ದಾರೆ. ಅಖಿಲ್ಗೆ ನೀನು ಎಷ್ಟು ಸೇವೆ ಮಾಡಿದ್ಯೋ ನಮ್ಮೆಲ್ಲರಿಗೂ ಗೊತ್ತು. ನಂಗೆ ತುಂಬ ದುಃಖ ಆಗ್ತಿದೆ ಅಕ್ಕ, ತಡ್ಕೊಳಕ್ಕಾಗ್ತಿಲ್ಲ. ಸ್ವಲ್ಪ ಹೊತ್ತು ನಿನ್ನ ಕೋಪ ನೋವನ್ನ ಪಕ್ಕಕ್ಕಿಡು. ಬಂದು ಊಟ ಮಾಡು ಬಾ. ಬನ್ನಿ ಅಕ್ಕ, ನಿಮ್ಗೋಸ್ಕರ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ನಾನು ಬಿಟ್ಬಿಡು ವಸು, ನನಗೆ ತಿನ್ಬೇಕು ಅಂತ ಅನ್ನಿಸ್ತಿಲ್ಲ. ನೀನು ಬರ್ದೇ ಹೋದ್ರೆ ಅತ್ತೆ ಬಾವ ಯಾರೂ ಊಟ ಮಾಡೋದಿಲ್ಲ. ಪ್ಲೀಸ್ ಅಕ್ಕ. ನಂದಿನಿ, ನಡಿ, ಹೇಳು. ನಡಿ.
ಎದ್ದೇಳು ಬಾ. ಕೂತ್ಕೋ ಅಕ್ಕ, ಕೂತ್ಕೋ ನಂದಿನಿ. ಇವತ್ತೆಲ್ಲರಿಗೂ ನಾನ್ ಬಡಿಸ್ತೀನಿ. ನನ್ನನ್ನು ಯಾವಾಗೆ ಕರಿತೀಯ? ಹೊಟ್ಟೆ ಹಸ್ಕೊಂಡು ಒದ್ದಾಡ್ತಿದ್ದೀನಿ. ದಮಯಂತಿ ಶಿವಾನಿ ಯಾಕೆ ಬಂದಿಲ್ಲ ಹೊಸವ್ರೆ? ಅವ್ರಿಬ್ರನ್ನೂ ಕರ್ದೇರಿ. ರಾಕಿಯಾನು ಆಗ್ಲೇ ತಿನ್ಬಿಟ್ರು.